ವಿರುದ್ಧ ಭಾರತದಲ್ಲಿ ಸಂಕಷ್ಟ. ಗ್ಯಾಸ್ ಸಿಗ್ತಿಲ್ಲ, ಆಟೋಗಳು ಓಡ್ತಿಲ್ಲ, ಬೆಳೆ ರಫ್ತಾಗ್ತಿಲ್ಲ, ತರಕಾರಿ ಬೆಲೆ ಏರಿಳಿತ, ಟೊಮ್ಯಾಟೊ ರಸ್ತೆ ಪಾಲು, ರೈತರ ಕಣ್ಣೀರು. ಉದ್ಯಮಗಳಿಗೆ ಕಚ್ಚಾ ವಸ್ತು ಅಭಾವ, ಆರ್ಥಿಕ ಸಂಕಷ್ಟ, ಉದ್ಯೋಗ ನಷ್ಟ, ಯುದ್ಧಾಘಾತ. ಬೆಂಗಳೂರಲ್ಲಿ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪರದಾಟವನ್ನ ಮಾಡಿದ್ದು, ಬಾಗಲಗುಂಟೆಯ 8ನೇ ಮೈಲಿಯಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ವಿವಿಪುರಂ ಸರ್ಕಲ್ನಿಂದ ಕಲಾಸಿಪಾಳ್ಯದವರೆಗೂ ಕೂಡ ಆಟೋ ಕ್ಯೂ ನಿಂತಿವೆ. ಕಾರಣ ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಬಾಗಲಗುಂಟೆಯ 8ನೇ ಮೈಲಿಯಲ್ಲಿ ಆಟೋ ಚಾಲಕರು ಕಾಯ್ತಾ ಇದ್ದಾರೆ ಗ್ಯಾಸ್ಗಾಗಿ. ಸೊ ವಿವಿಪುರಂ ಸರ್ಕಲ್ನಿಂದ ಕಲಾಸಿಪಾಳ್ಯದವರೆಗೂ ಕೂಡ ಆಟೋಗಳು ಸರದಿಯಲ್ಲಿ ನಿಂತಿರೋದು ಕಾಣಿಸ್ತಾ ಇದೆ. ಕಲಾಸಿಪಾಳ್ಯ ಸೂಪರ್ ಗ್ಯಾಸ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಬಂಕ್ ಓಪನ್ ಆಗುವ ಮೊದಲೇ ಕ್ಯೂ ಅಲ್ಲಿ ನಿಂತಿದ್ದಾರೆ ಆಟೋ ಚಾಲಕರು. ಬಿಸಿಲಲ್ಲಿ ತಮ್ಮ ಸರದಿಗಾಗಿ ಕಾದು ಕಾದು ಸುಸ್ತಾಗೋಗಿದ್ದಾರೆ ಆಟೋ ಚಾಲಕರು. 2 ಅವರ್ಗೆ ಫುಲ್ ಟ್ಯಾಂಕ್ ಮಾಡಿ ಅಂದ್ರೆ 300 ರೂಪಾಯಿ ಆಗ್ತಾ ಇದಾರೆ. 100 ರೂಪಾಯಿ ಗ್ಯಾಸ್ ಹೋಗುತ್ತೆ, ಏರ್ ಹೋಗುತ್ತೆ, 200 ರೂಪಾಯಿ ಗ್ಯಾಸ್ ಕುತ್ಕೊಳ್ಳುತ್ತೆ. ಯಾರು ಮಾಡೋ ಜೀವನ ಇಲ್ಲಿ? ಇವಾಗ ಎಕ್ಸಾಮ್ ಚಾಲು, ಮಕ್ಳು ಫೀಸ್ ಕಟ್ಟಬೇಕು, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಯಾರು ಕೊಡ್ತಾರೆ ಹೇಳಿ? ಯಾವ ತರ ಬಸ್ ಫ್ರೀ ಮಾಡೋರು ಆಟೋನು ಫ್ರೀ ಮಾಡಕ್ ಹೇಳಿ, ಸಿದ್ದರಾಮಯ್ಯ ಕೊಡಕಂತ ಹೇಳಿ. ಅಲ್ಲಿ ಯಾವ್ದೋ ಎಲೆಕ್ಷನ್ ಇದೆ ಅಂತೆ, ಅವ್ನ್ ಬಂದಿಲ್ಲ ಅಂತೆ, ಇವ್ನ್ ಬಂದಿಲ್ಲ ಅಂತೆ, ಅವ್ರು ಅಲ್ಲಲ್ಲಿ ಮಾಡ್ಕೊಂಡಿದ್ರೆ ನಾವ್ ಏನ್ ಮಾಡ್ಬೇಕು? ನಾವೇ ತಾನೇ ಓಟ್ ಹಾಕಿ ಗೆಲ್ಸಿರೋದು. ಇವಾಗ ನಮ್ ನೋಡಿಲ್ಲ ಅಂದ್ರೆ ಯಾರು ನೋಡ್ತಾರ? ಅವರು ಸುಮ್ಗೆ ಎಲ್ಲಾರ್ಗು ತೊಂದರೆನೆ ಕೊಡೋದು. ಬಿಜೆಪಿ ಬಂದ್ರು ಅದೇ, ಜೆಡಿಎಸ್ ಬಂದ್ರು ಅದೇ, ಅವ್ರವ್ರು ಬೆಳೆಸ್ಕಿ ಅವ್ರವ್ರೇ ಬೆಳೆಸ್ಕೊಂತಾ ಇದಾರೆ. ಬಡವ್ರಿಗೆ ಯಾರಿಗೂ ನೋಡ್ತಾ ಇಲ್ಲ, ಪ್ರಯೋಜನನೇ ಇಲ್ಲ. ಗೋರ್ಮೆಂಟ್ ಇರೋದಾದ್ರೂ ಇಲ್ಲ ಅಂದ್ರೂ ಆಗುದು. ಬಸವನಗುಡಿಯಲ್ಲಿ 5 ಅವರ್ ಇದ್ರೂ ಏನಿಲ್ಲ, ಲೈನ್ ಆಗಿ ಬರಬೇಕು. ಸೆಂಟ್ರಲ್ನಲ್ಲಿ ಬರ್ತಾರೆ, ನಿಂತ್ಕೊಂಡ್ರೆ ಏನು ಮಾಡೋದು? ಏನೂ ಇಲ್ಲ ನೋಡಿ. 3 ದಿವಸ ಗಾಡಿ ನಿಂತಿದೆ, ಇವಾಗ ಹಾಕೊಂಡು ಬೇಕಾಗಿದೆ. ಆ ಥರ ಆಗಿಬಿಟ್ಟಿದೆ. ಏನು ಮಾಡೋದು? 105 ರೂಪಾಯಿ 90 ರೂಪಾಯಿ ಗ್ಯಾಸ್, ಏನು ಮಾಡೋಕ್ಕಾಗಲ್ಲ. ನಮ್ಮ ಸರ್ಕಾರ ಕಣ್ಣೇ ಇಲ್ವಲ್ಲ, ನಾವು ಹೇಳಿ ಏನು ಪ್ರಯೋಜನ ಹೇಳಿ? ಇದು ಬರ್ತಾ ಇರೋದೇ ಆಕ್ಚುಲಿ ಆಟೋ ಡ್ರೈವರ್ಗಳಿಗೆ ಕಷ್ಟ, ಬೇರೆ ಇನ್ಯಾರಿಗೂ ಬರ್ತಾ ಇಲ್ಲ ಅಮ್ಮ. ನೀವು ಮೀಡಿಯಾದವರು ಒಂದು ಸ್ವಲ್ಪ ಅವ್ರಿಗೆ ತಗೊಂಡೋಗಿ ಸರ್ಕಾರಕ್ಕೆ ಮುಟ್ಟಿಸಿದ್ರೆ ಸರ್ಕಾರ ಏನಾರ ಬಗೆಹರಿಸ್ಬೋದು. ಅದು ಬಿಟ್ರೆ ಇನ್ನೇನು ನಮ್ಗೆ ಆಟೋ ಡ್ರೈವರ್ಗಳಿಗೆ ಯಾರು ಹೆಲ್ಪ್ ಮಾಡಕ್ ರೆಡಿನೇ ಇಲ್ಲ. ಬೇರೆದು ಹೇಳ್ತಾರೆ, ಆಟೋ ಡ್ರೈವರ್ ಎಷ್ಟು ಕೇಳಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ 60 ರೂಪಾಯಿ ಇದ್ದಿದ್ದು ಗ್ಯಾಸ್ 100 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ಯಾರು ಕೇಳ್ತಾರೆ? ಆಟೋ ಅದೇ ಗ್ಯಾಸ್ ಸಮಸ್ಯೆ, ರೇಟ್ ಜಾಸ್ತಿ ಇದೆ. ಪಬ್ಲಿಕ್ ಕೇಳಿದ್ರೆ ಜನರಲ್ಲಿ ಯಾರು ಮೀಟರ್ ಹಾಕಿ ಅಂತಾರೆ. ಒಂದು ರೀತಿ ಹೋಗಕ್ಕೆ ಬಿಡೋಕ್ಕಾಗಲ್ಲ, ಒಂದು ಬರೋದಕ್ಕೆ ಹೋಗಲ್ಲ ಅಂತ ಆ ರೀತಿ ಇದೆ ವ್ಯವಸ್ಥೆಗಳನ್ನೇ ಸರಿಯಾಗಿದಿಲ್ಲ. ಬರ್ಬೋದು, ಎಲ್ಲೆಲ್ಲಿ ಏನು ನಡೀತಾವೋ ಬ್ಯಾಕ್ ಬಂದ್ರೆ ಹಣ್ಣಿಗಳಲ್ಲಿ. ಯಾಕಂದ್ರೆ ಬರೇ ಬರುತ್ತೆ, ಮಾಸ್ಕ್ ಅಂದ್ರೆ ಮುಖಂಡಗಳು ಇರ್ತಾವಲ್ಲ, ಏನೋ ಇರ್ತೀವೋ ಎಲ್ಲೋ ಅಲ್ಲಿ ಹಾಕೋದಿಲ್ಲ, ಸಹಜವಾಗಿ ಇರ್ತೀವಲ್ಲ. ಗ್ರೌಂಡ್ ರಿಯಾಲಿಟಿಗಳು ಯಾರಿಗೂ ಗೊತ್ತಿರಲ್ಲ. ಏನ್ ಮೇಡಮ್, ಅಲ್ಲಿಂದ ಸಪ್ಲೈ ಬರ್ತಾ ಇದೆ, ಬಟ್ ಇವರು ಆ ಕಡೆ ಸ್ಟೇಟ್ ಆಫ್ ಹಾರ್ಮೋನ್ಸ್ ಕಡೆ ಇಂಡಿಯಾಗೆ ರಿಲೀಸ್ ಮಾಡ್ತಾ ಇದಾರೆ. ಬಟ್ ಇವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಇಲ್ಲೇ ಅಂತ ಅಲ್ಲ, ಚಾಮರಾಜಪೇಟೆ ಎಲ್ಲ ಹೋಗಿ ನೋಡಿ, ಎಲ್ಲ ಕಡೆ ಹೋಗಿ ನೋಡಿ. ನೀವು ಇದಾದ್ರೂ ಕಡಿಮೆ ಕ್ಯೂ ನೋಡಿ. ನಾನು ಚಾಮರಾಜಪೇಟೆಗೆ ಹೋದ್ರೆ ಚಾಮರಾಜಪೇಟೆಯಿಂದ ಅದು ಮೈಸೂರು ರೋಡ್ವರೆಗೂ ಕ್ಯೂ ಹೋಗಿದೆ. ಅದು ಏಂತಕ್ಕೋಸ್ಕರ ಇವ್ರು ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಕಲಾಸಿಪಾಳ್ಯದ ಆಗ್ಲೇ ಹೇಳ್ತಾ ಇದ್ವಿ, ಕಿಲೋಮೀಟರ್ ಗಟ್ಲೆ ಅಲ್ಲಿ ಆಟೋ ಚಾಲಕರು ಆಟೋವನ್ನು ಹಿಡ್ಕೊಂಡು ಕಾಯ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿನ ಪರಿಸ್ಥಿತಿಯನ್ನ ಪ್ರತ್ಯಕ್ಷ ವರದಿಯ ಮೂಲಕ ತೋರಿಸಿಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಬೆಂಗಳೂರಿನಲ್ಲಿ ಆಟೋ ಎಲ್ಪಿಜಿ ಅಭಾವ ಇವತ್ತು ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಆಟೋ ಎಲ್ಪಿಜಿಗೋಸ್ಕರ ಕ್ಯೂ ನಿಂತಿವೆ. ನಾನು ನಿಮಗೆ ನೇರವಾಗಿ ದೃಶ್ಯವನ್ನ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರಬಹುದು, ಇದು ಸದ್ಯ ಕಲಾಸಿಪಾಳ್ಯ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ವಿವಿಪುರಂ ಸರ್ಕಲ್ ಇಂದ ಕಲಾಸಿಪಾಳ್ಯದಲ್ಲಿ ಇರುವಂತಹ ಆಟೋ ಎಲ್ಪಿಜಿ ಬಂಕ್ ವರೆಗೂ ಕೂಡ ಕಿಲೋಮೀಟರ್ ಗಟ್ಟಲೆ ಎಲ್ಪಿಜಿಗೋಸ್ಕರ ಇಲ್ಲಿ ಆಟೋ ಚಾಲಕರು ಕ್ಯೂ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಬೆಳಗ್ಗೆ ಅಂತೂ ಇನ್ನ ಸಿಕ್ಕಾಪಟ್ಟೆ 3-4 ಕಿಲೋಮೀಟರ್ ಕ್ಯೂ ಇತ್ತು. ಆದ್ರೆ ಈಗ ಸ್ವಲ್ಪ ಪ್ರಮಾಣದಲ್ಲಿ ಕ್ಯೂ ಕಡಿಮೆ ಆಗಿದೆ. ಆದ್ರೆ ಎಲ್ಪಿಜಿ ಇಲ್ಲದೆ ಚಾಲಕರು ಆಟೋವನ್ನ ತಳ್ಕೊಂಡು ಹೋಗ್ತಾ ಇರುವಂತಹ ಚಿತ್ರಣ ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ಸೊ ಎಲ್ಪಿಜಿಯ ಅಭಾವ ದೊಡ್ಡ ಮಟ್ಟದಲ್ಲಿ ಆಟೋ ಚಾಲಕರಿಗೆ ಸಮಸ್ಯೆ ಆಗಿದೆ. ಸೊ ಇರುವಂತಹ ಚೂರ್ಪಾರ್ ಎಲ್ಪಿಜಿಯಲ್ಲಿ ಬಂಕ್ ವರೆಗೂ ಬಂದ್ರು, ಆದ್ರೆ ಬಂಕ್ ಅಲ್ಲಿ ಕ್ಯೂ ಇಂದ ಬಂಕ್ ವರೆಗೆ ಹೋಗೋದಕ್ಕೆ ಎಲ್ಪಿಜಿಯನ್ನ
ಇಲ್ಲದೆ ಇರುವಂತಹ ಕಾರಣ ಆಟೋವನ್ನ ತಳ್ಕೊಂಡು ಹೋಗ್ತಾ ಇದ್ರು. ಕೆಲವರಂತೂ ಆಟೋವನ್ನ ಬಿಟ್ಟೇ ಹೋಗಿರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಆಟೋ LPGಯ ಅಭಾವ ಈಗ ದೊಡ್ಡ ಮಟ್ಟದಲ್ಲಿ ಎದುರಾಗಿರೋದು. ಯಲಹಂಕದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ, ವಿಜಯನಗರ, ವಿದ್ಯಾರಣ್ಯಪುರ, KR ಪುರ ಎಲ್ಲಾ ಭಾಗದಲ್ಲಿಯೂ ಕೂಡ ಆಟೋ LPGಗೋಸ್ಕರ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬದುಕನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಶೈಕ್ಷಣಿಕ ಸಾಲು ಶುರುವಾಗುತ್ತೆ. ಮಕ್ಕಳ ಶಾಲೆ ಫೀಸ್ ಕಟ್ಟಬೇಕು ಅಂದ್ರೆ ಇನ್ನೊಂದ್ 2 ತಿಂಗಳಲ್ಲಿ ಶಾಲೆ ಆರಂಭ ಆಗುತ್ತೆ. ಸೊ ಶಾಲೆ ಫೀಸ್ ಕಟ್ಟಬೇಕು, ದಿನ ನಡೆಸೋದು ಹೇಗೆ, ಮನೆಗೆ ಹೋಗ್ಬೇಕು, ದಿನಸಿ ತಗೊಂಡು ಹೋಗ್ಬೇಕು, ಇದೆಲ್ಲ ನಾವು ಹೇಗೆ ಮಾಡೋದು, ಜೀವನ ನಿರ್ವಹಣೆ ಹೇಗೆ ಅಂತ ಆಕ್ರೋಶವನ್ನ, ಅಸಹಾಯಕತೆಯನ್ನ ಚಾಲಕರು ವ್ಯಕ್ತಪಡಿಸ್ತಾ ಇರುವಂತಹ ಚಿತ್ರಣ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇದೆ. ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಸಿಗಲಿ ಅನ್ನೋದೇ ನ್ಯೂಸ್ 18ನ ಆಶಯ ಮತ್ತು ಕಳಕಳಿ ಕೂಡ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.